ಕಡಪಟ್ಟಿ ಅವ್ರದ್ದು ಸಲುವಾಗಿ ಎರಡು ಮಾತುಗಳನ್ನು ಹೇಳಬಯಸ್ತೀನಿ. ಇವತ್ತು ಏನಾರೆ ಈ ಜಾಗದಾಗ ನಾನು ನಿತ್ಯನಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಅದಕ್ಕೆ ಕಾರಣೀಭೂತ ಈ ತಾಯಿ. ಅವ್ರು ಇದ್ದಾಗೂ ಇದನ್ನು ಅವ್ರ ಎದುರಿಗೆ ಹೇಳ್ತಿದ್ದೆ ಕಾರ್ಯಕ್ರಮದಾಗ. ಇವತ್ತು ಅವ್ರ ಹಿಂದಿದ್ರೂ ನಾನು ನೆನೆಸ್ಕೊತಾ ಇದ್ದೀನಿ. ಯಾಕಂದ್ರೆ ನಾನು ಅದಾಗಲೇ ಮಹಿಳಾ ಬ್ಯಾಂಕ್ನ ನಿರ್ದೇಶಕಿಯಾಗಿ ಪ್ರಥಮವಾಗಿ ನಾನು ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೋಬೇಕಿಲ್ಲ. ಬೆಳಗಾವಿ ಡಿಸ್ಟಿಕ್ ಪರಿಚಯ ಮಾಡಿಕೊಟ್ಟವ್ರೆ ನಮ್ಮ ಕೋರಣ್ಣವ್ರು. ನಾ ಮನ್ಯಾಗ ಕುಂತಿದ್ದೇನೆ ರೀ ಬೈಲೊಂಗಲ್ದಾಗ, ಅಲ್ಲೇ ಕುಟುಂಬ ಕೆಲಸ ಮಾಡ್ಕೊತ ಅಲ್ಲಿ ಊರಾಗ ಕಾರ್ಯಕ್ರಮ ಮಾಡ್ಕೊತ ನನ್ನ ಬೆಳಗಾವಿಗೆ ಪರಿಚಯ ಮಾಡಿಸಿದ್ರು. ಬೆಳಗಾವಿ ನಿರ್ದೇಶಕಾಗಿ ರಾಣಿ ಚೆನ್ನಮ್ಮ ಕೋಆಪ್ರೇಟಿವ್ಸ್ ಬ್ಯಾಂಕಿಗೆ ನನ್ನ ನಿರ್ದೇಶಕಿಯನ್ನು ಮಾಡಿ ಬೆಳಗಾವಿ ಜಿಲ್ಲಾಕ್ಕೆ ನಾನು ಪರಿಚಯ ಮಾಡಿಕೊಟ್ರು. ಆ ನಿಮಿತ್ತವಾಗಿ ನಂಗೆ ರತ್ನ ಬೆಲ್ಲದ ಹಾಗೂ ಶ್ರೀಮತಿ ಶೈಲಜಾ ಭಿಂಗೆ ಇವರು ಪರಿಚಯ ಆದರು. ನನ್ನ ಜೊತೆಗೆ ಕೋಟೂರು ಸುಲೋಚನಾ ಕೋಟೂರು ಅಂಥೇಳಿ ಸಾಹಿತಿ ಪಟ್ಟಣ ಶೆಟ್ಟಿಯವ್ರ ಅಕ್ಕಕ್ಕಿ ಅವರು ನಿರ್ದೇಶಕರಿದ್ರು ಬ್ಯಾಂಕ್ನಾಗ. ಅವಾಗ ನಾನು ಏನು ಮಾಡ್ತಿದ್ದೆ, ನಾನು ಮೊದಲಿಂದ ಸಣ್ಣಕ್ಕೆ ಹಿಡಿದು ಏನಾರು ಗೀಚು ಚಟ. ಆದರೆ ಎಂದೂ ಅದನ್ನು ಪುಸ್ತಕ ರೂಪದಲ್ಲಿ ಅಥವಾ ಒಂದು ವ್ಯವಸ್ಥಿತವಾಗಿ ನಾ ಬರೀತಿದ್ದಿಲ್ಲ. ಯಾವುದೋ ಒಂದು ಹಾಳಿ ಸಿಕ್ಕರೆ ಏನೋ ಗೀಚೋದು. ನಾ ಬ್ಯಾಂಕ್ನಾಗ ಇಂಟರ್ವ್ಯೂದಾಗ ಕೂತಾಗ ಒಂದೇನಾರು ಗೀಚಾಕಿ ಅದನ್ನು ಕೊಟ್ಟರು ಮೇಡಮ್ ನೋಡ್ಕೋತಾ ಇರ್ತಿದ್ರು. ಏನು ನಾನು ಇಟ್ಟು ಬರೀತಿದೆ ಅದನ್ನು ಒಂದು ಚೆಂದಾಗಿ ಒಂದು ಪುಸ್ತಕ ತೆಗಿ, ಹಿಂಗೆ ಬರಬಾರ್ದು ಗೀಚು ಹೋಗಿಬೇಡ, ಒಂದು ನೋಟ್ಬುಕ್ದಾಗ ಬರೀನಿ ಬರೀದು ಅದ್ರ ತಾವ ಒಂದು ನೋಟ್ಬುಕ್ ತಂದು ಕೊಟ್ರೆ ಹೇಳ. ಆಮೇಲೆ ಆ ನೋಟ್ಬುಕ್ನ ನಾನು ಗೀಚ್ಕೋತ ಹೋದ್ನೆ. ಅದ ಮುಂದೆ ಪುಸ್ತಕ ಪ್ರತಿಬಿಂಬ ಅಂತ ಹೇಳಿ ನನಗಾತು. ಅದ್ರದ್ದು ಶಾಂತಾದೇವಿ ಮಾಳ್ವಾಡ ಹತ್ರ ನಾ ಅದನ್ನು ತೋರಿಸಿ ಅವ್ರ ಮುನ್ನುಡಿ ಬರ್ಸ್ಕೊಳಕ್ಕೆ ಹೋಗಿದ್ದೆ. ಮಾಳ್ವಾಡವ್ರಂದ್ರು ನೀ ಬರ್ದೀಯ ಇದನ್ನು, ನೀ ಬರ್ದೀಯ ಅಂತ. ಯಾಕೆ ನಾ ಬರಿಬಾರ್ದೇನ್ರಿ, ನೀವು ವ್ಯಾಪಾರ ಹೇಳ್ತಿದ್ರೆ ನಮ್ಮ ಮಂಚಾಳ ಅಲ್ಲೇ ನನ್ನಂತೆಲ್ಲೂ ಭವನ ಇದೆ, ಆ ಭವನ ವ್ಯಕ್ತಪಡಿಸಕ್ಕೆ ನನಗೂ ಹಾದಿದೆ, ಅದ್ರ ಪ್ರಕಾರ ನಾ ಬರಿತಾ ಇದ್ದೇನೆ ಅಂತ ಹೇಳಿದ್ದೆ. ಅಲ್ಲೇ ಈ ರೀತಿ ಒಂದು ನಾನು ಬರ್ಕೊಂತ ಕುಂತಿದ್ನಿ. ನನ್ನ ಓದು ಪರಿಚಯ ಮಾಡಿದವರು ಶೈಲಾ ಹಾಗೂ ರತ್ನ ಆಶಾ ಕಡಪಟ್ಟಿಯವ್ರಿಗೆ ಪರಿಚಯ ಮಾಡಿಕೊಟ್ರು. ಆಶಾ ಕಡಪಟ್ಟಿ ನಾವು ಹೋಗಿ ಲೇಖಕಿ ಸಂಘ, ಬೆಳಗಾವಿ ಜಿಲ್ಲಾ ಲೇಖಕಿ ಸಂಘನ ರಿಜಿಸ್ಟರ್ ಮಾಡೋಕೆ ನಾವು ಇಬ್ಬರು ಕೂಡ ಹೋಗಿದ್ದೀವಿ. ನಾನು ಆಶಾ ಏನಲ್ಲೋ ನನ್ನ ನಿರ್ದೇಶಕ ಆಗಿದ್ರು ಬಾ ಅಂತಲ್ಲೋ. ಆಶಾ ನನಗೆ ಈಗಾಗಲೇ ಸಹೇಲಿ ಲೈನ್ಸ್ ಸಹೇಲಿ ಸಾಕಷ್ಟು ಕೆಲಸ ಮಾಡ್ತಿತ್ತು. ಅದ್ರೊಳಗದೇನೋ ಬೆಳಗಾವಿ ಜಿಲ್ಲಾ ರಾಣಿ ಚೆನ್ನಮ್ಮ ಇದ್ರೊಳಗೆ ಬ್ಯಾಂಕ್ನಾಗ ಅದೇನ, ಆ ಬ್ಯಾಂಕ್ದ ಲೋನ್ ಕಮಿಟಿಯಾಗ ಅದೇನೋ. ಹೀಗಾಗಿ ನನಗೆ ಬರೋಕ್ಕಾಗೋದಿಲ್ಲ. ಸಾಕಷ್ಟು ಈಗಾಗಲೇ ತಿಂಗಳಿಗೆ 3-4 ಸಲ ನಾನು ಬರ್ತಾಯಿದ್ದೀನಿ. ಮಕ್ಕಳ ಎಜುಕೇಷನ್ ಅದ, ನನಗೆ ಆಗೋದಿಲ್ಲವ. ಆದ್ರೆ ನೀನು ಎಲ್ಲ ರೀತಿಲಿ ಸಹಕಾರ ಕೊಡ್ತಾನೆ, ನಿನ್ನ ರೊಕ್ಕ ಹರ್ಕತ್ತದಾಗ ಕೊಡ್ತೇನೆ. ನಾನು ಅಲ್ಲೇ ಅವತ್ತು ಹೋಗಿ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ಒಂದು ಲೆಟರ್ ಕೊಟ್ಟೇವಿ. ಅಲ್ಲದೆ ಆಶಾಗೆ 2,000 ರೂಪಾಯಿ ಕೊಟ್ಟು ನಾನು ಇದ್ರದ್ದು ಏನು ಮಾಡ್ಕೋತಾಕಿ ಏನು ಹೇಳಿದ್ನಿ, ನಿನ್ಗೆ ಎಷ್ಟು ಬೇಕು ಅಷ್ಟು ರೊಕ್ಕ ಹೇಳಿ ನಾನು ಕೊಡ್ತಾನೆ. ಆದ್ರೆ ದಯವಿಟ್ಟು ನಾನು ನಿರ್ದೇಶಕ ಇದ್ರೊಳಗೆ ತೊಗೋಬೇಡ, ನನಗೆ ಈಗಾಗಲೇ ಸಾಕಷ್ಟು ಕೆಲಸದ ಒತ್ತಡ ಅದ, ಮತ್ತು ನಾನು ಮೀಟಿಂಗ್ ಅಂತ ಹೇಳಿ ಇಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಆಯ್ತವ ಅಂಥೇಳಿ ಸಾಕಷ್ಟು ಆಶಾ ಮಾಡಿದಾರೆ. ಒಂದು ಏನು ತಪ್ಪು ಮಾಡಿದ್ವಿ ಅಂದ್ರೆ ಆಶಾ ಮುಂದೆ ಅದನ್ನು ರಿಜಿಸ್ಟರ್ ಮಾಡಿಸ್ಲಿಲ್ಲ. ಅವರು ಮಾಡಿಸಿದ್ರೆ ಭಾಳ ಒಳ್ಳೇದಾಗ್ತಿತ್ತು. ಒಂದು ಬಯಲ ಅನ್ನೋದು ಸಿಗ್ತಿತ್ತು, ಒಂದು ಇದು ಸಿಗ್ತಿತ್ತು. ಅಲ್ಲಿ ತಪ್ಪಿದ್ರು ಅವರು. ನಾ ಏನಾವತ್ತು ಅಲ್ಲಿ ಕರ್ಕೊಂಡು ಹೋಗಿದ್ನಿ ರಿಜಿಸ್ಟರ್ ಆಫೀಸ್ಗೆ ಅಷ್ಟೇ. ತಮ್ಮ ಅವಧಿಯುದ್ದಕ್ಕೂ ಆ ಕೆಲಸ ಅವ್ರು ಮಾಡಲಿಲ್ಲ. ಅದು ಒಂದೇ ಅವರಲ್ಲಿ ಆಯ್ತು ಹೊರತ ಆಕೆಯೇನೋ ಒಂದು ಪೈಸಾ ಮಿಸ್ಟೇಕ್ ಮಾಡ್ಕೊಂಡಿಲ್ಲ. ಭಾಳ ಜನ ಆಕೆ ಮೇಲೆ ಅಪವಾದ ಹಾಕಿದ್ರು. ನಾ ಇವತ್ತು ಖಂಡಿತವಾಗಿ ಹೇಳ್ತೇನೆ, ರೊಕ್ಕ ಇದನ್ನು ಎಂದೂ ಆಕೆ ಬಳಸಲಿಲ್ಲ. ಕಾರ್ಯಕ್ರಮಕ್ಕೆ ಬಳಸಿದ್ಲು. ಯಾರೋ ಕಾರ್ಯಕ್ರಮಿಗೆ ಹೆಂಗೆ ನಾವು ನಮ್ಮ ಕೈಲಿ ಹಾಕಿ ಮಾಡ್ತೇವಲ್ಲ, ಆಶಾ ಆದರೂ ತಮ್ಮ ಕೈಲಿ ಹಾಕೇ ಮಾಡಿದ್ಲು. ಯಾರು ದುಡ್ಡನ್ನು ಬಳಸಿಲ್ಲಕ್ಕಿ. ಇದೇ ನಾವು ಸಂಘಟನೆ ಸಲ ಕೊಡ್ತಿದ್ವಲ್ಲ ಅದನ್ನು ದುಡ್ಡು ಹಾಕಿ ಕಾರ್ಯಕ್ರಮ ಮಾಡ್ಕೊತ ಬಂದ್ರೆ ಇದು ಆಶಾಂದು ಒಳದ ಗೊತ್ತು ನನಗೆ. ಆಕೆ ಯಾವಾಗಲೂ ತನ್ನ ನೋವು ನನಗೆ ಹೇಳ್ತಿಲ್ಲ, ಮಗ್ಲ ನನಗೆ ಹಿಂಗೆ ಅಂತಾರೆ ನೋಡು. ನಾ ಹೇಳ್ತೀನಿ, ನೀನು ರೊಕ್ಕ ಬೇಕೋದಲ್ಲೋ ನಾ ಕೊಡ್ತೀನಿ, ಕಾರ್ಯಕ್ರಮ ಮಾಡು. ಆದ್ರೆ ದುಃಖ ಪಡಬೇಡ, ಇದನ್ನು ಮಾಡಬೇಡ, ಅಂದವ್ರದ್ದು ಆ ಕಡೆ ಬಿಟ್ಬಿಡು. ನಿನಗೆ ಏನು ಮಾಡೋದೈತೆ ಮಾಡೋದು, ನೀನು ಅವ್ರಿಗೆ ಮತ್ತೊಬ್ರಿಗೆ ಕೊಟ್ಬಿಡು. ಇಷ್ಟು ಹೇಳ್ಕೊತ ನಾ ಬಂದಿದ್ದೆ ಆಶಾಗೆ. ಅದಕ್ಕೆ ಒಂದು ಏನಾದ್ರೂ ನನಗೆ ಇವತ್ತು ಒಂದು ಸಾಹಿತಿ ಅಂಥೇಳಿ ನಾ ಇವತ್ತು 4 ಜನದಾಗ ಗುರ್ತಾಗಿಬೇಕಾದ್ರೆ ನನಗೆ ಮುಖ್ಯವಾಗಿ ಈ ಆಶಾ ಅವರ ಕಾರಣ ಅಂಥೇಳಿ ಪ್ರಂಜಲವಾಗಿ ನಾನು ಮನಸ್ಸಿನಿಂದ ನಾ ಹೇಳ್ತೀನಿ. ಮತ್ತು ಅವಕ್ಕೇನೆ ಯಾವತ್ತೂ ನಾನು ನೆನೆಸ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ನಾ ಬೈಲಹೊಂಗಲದಾಗ ಅದೇನು ಅಂಥೇಳಿ ನನಗೆ ಅಷ್ಟೇ ಕೊಡಲಿಲ್ಲ. ಎಲ್ಲ ತಾಲೂಕದಾಗೂ ಒಬ್ಬೊಬ್ಬರನ್ನ ಸಾಹಿತಿಗಳನ್ನ ಎತ್ತಿ ಹಿಡಿದು ಅಲ್ಲಿ ಮುಖಂಡತ್ವ ಕೊಟ್ಟರು ಅವರಿಗೆ. ನೀ ಈ ತಾಲೂಕಿನಾಗ ಕೆಲಸ ಮಾಡ, ನೀ ಈ ತಾಲೂಕಿನಾಗ ಕೆಲಸ ಮಾಡ. ಮತ್ತು ನಾನು ಕೇಳ್ತಿದ್ಲು, ಈ ತಾಲೂಕದಾಗ ಯಾರು ನೇಮಿಸೋದು, ಯಾರನ್ನು ಮಾಡೋದು. ನನ್ನ ಪರಿಚಯ ಇದ್ದವ್ರನ್ನ ಹೇಳ್ತಿದ್ದೆ, ಅಡ್ಡಾಡ್ತಿದ್ದೆ ಎಲ್ಲ ಕೇಳಿಸಲಾಗಿ ಅದ್ರಾಗ ಹೇಳಾಕಿ ನಾನು. ಇವತ್ತು ಅದ ಮಂದಿನ ನಾನು ಶರಣ ಸಾಹಿತ್ಯ ಪರಿಷತ್ತೊಳಗೂ ಹಾಕೀನಿ. ನಾನು ಕೇಳ್ರಿ ಶರಣ ಸಾಹಿತ್ಯ ಪರಿಷತ್ನವ್ರು ಮತ್ತು ಆಯಾ ತಾಲೂಕಿನಾಗ ಯಾರು ಮುಖಂಡರು ನಾ ಹೇಳಿ ಅಲ್ಲಿ ಈಗಾಗಲೇ ನಾವು ಹಿಂಗೆ ಮಾಡಿದ್ದೀವಿ, ಅವ್ರನ್ನ ತೊಗೊಳ್ರಿ ಅಂಥೇಳಿ. ಈ ರೀತಿ ಎಲ್ಲ ತಾಲೂಕಿನಾಗೂ
ಅದೊಂದು ಸಂಘಟನೆ ಹುಟ್ಟಾಕೋದು ಸಾಮಾನ್ಯ ಸಂಗತಿ ಅಲ್ಲ. ಆಶಾಗೇನು ಹೆಚ್ಚು ಅಡ್ಡಾಡಕ್ಕೆ ಬರ್ತಿತ್ತಿಲ್ಲ, ಇದನ್ನು ಮಾಡಕ್ಕೆ ಬರ್ತಿತ್ತಿಲ್ಲ. ಆದರೂ ಕೂಡ ಒಂದು ಸಂಘಟನೆ ಮಾಡಿದ್ಲಲ್ಲ, ಅದು ಹೆಚ್ಚಿಂದು. ಇಲ್ಲ ಬೆಳಗಾವಿ ಜಿಲ್ಲಾ ಲೇಖಕಿಯರನ್ನ ಯಾರು ಕೇಳ್ತಿದ್ರು? ಎಲ್ಲ ಪುರುಷ ಸಾಹಿತಿಗಳೇ ಇದ್ರಿ, ನೀವೇ ಇದ್ರಿ ಅಣ್ಣವ್ರ. ಹೆಣ್ಮಕ್ಳನ್ನ ಯಾರು ಕೇಳ್ತಿದ್ದಿಲ್ಲ. ಯಾವಾಗ ಆಶಾ ಒಂದು ಸಂಘಟನೆ ಹುಟ್ಟಾಕಿದ್ಲು ಅವಾಗೆಲ್ಲ ಮಹಿಳಾ ಸಾಹಿತಿಗಳು ಎದ್ದು ನಿಂತರು. ಅಲ್ಲಿ ತನಕ ಬೆಳಗಾವಿದಾಗ ಮಹಿಳಾ ಸಾಹಿತ್ಯ ಅನ್ನೋರೇ ಇರಲಿಲ್ಲ, ಎಲ್ಲ ಧಾರವಾಡಕ್ಕಿತ್ತರು. ನಾ ಹೋಗಿ ಧಾರವಾಡನಾಗ ಹೋಗಿ ಕುಂಡಿರ್ತಿದ್ದೆ ಸಾಹಿತ್ಯ ಸುಲೋ ಇವ್ರು ಅಂತೇಳಿ. ಮಾಳವಾಡ ಶಾಂತಕ್ಕನ ಮನೆಯಾಗ ಹೋಗಿ ಕುಂಡ್ರಾಕಿ ನಮ್ಮ ಮನೆಯವರು ಹುಬ್ಬಳ್ಳಿಗೆ ಹೋಗ್ತಿದ್ರು ವ್ಯಾಪಾರಕ್ಕೆ. ಅವ್ರು ಬರುತ್ತನ ಮಾಳವಾಡ ಶಾಂತಕ್ಕನ ಮನೆಯಾಗ ಕುಂಡಿರ್ತಿದ್ದೇವೆ ನಾನು ಕೊಟ್ಟರು ಸುಲೋಚನ. ಇಲ್ಲಿ ಯಾರೂ ಸಾಹಿತಿಗಳು ಇರಲಿಲ್ಲ. ಯಾವಾಗ ಆಶಾ ಕಡಪಟ್ಟಿ ಜಿಲ್ಲಾ ಲೇಖಕಿಯರ ಸಂಘ ಹಾಕಿದ್ಲೋ ಎಲ್ಲ ಬೆಳಗಾವಿದಾಗ ಮಹಿಳಾ ಸಾಹಿತಿಗಳು ಎದ್ದು ನಿಂತರು. ಅಲ್ಲಿ ತನಕ ಬೆಳಗಾವಿ ಮಹಿಳಾ ಸಾಹಿತಿಗಳು ಅನ್ನೋದು ಜಗತ್ತಿಗೆ ಗೊತ್ತಿರಲಿಲ್ಲ. ಇದನ್ನು ನಾವು ನೆನೆಸ್ಬೇಕು. ಜ್ಯೋತಿಯವರ ಒಪ್ಪತ್ತಿರುವಲ್ಲೇ ಇದಕ್ಕೆ ಹೇಮ ಒಪ್ಪತ್ತಿರಲಿಲ್ಲ. ಇದನ್ನ ಮಾತ ಆಕೆ ಸತ್ತಾಳತ್ ನಾ ಹೇಳ್ತಾ ಇಲ್ಲ, ನಿಧನ ಹೊಂದಾರತ್ ಹೇಳಕತ್ತಿಲ್ಲ. ಅವ್ರು ಇದ್ದಾಗಾದರೂ ಕೂಡ ಹೇಳಿ ನಾವು ಅವ್ರ ಎದುರಿಗೆ ನೀವು ಹೇಳ್ತೇನೋ ಆಶಾ ಕಡಪಟ್ಟಿ ನಮ್ಮ ಬೈಲಹೊಂಗಲ ಕಾರ್ಯಕ್ರಮ ಇಟ್ರೆ 3,000 ಜನ ಕೂಡುದು. ಹಾಡು ಹಾಡ್ತಿದ್ರು ಸುಂದರವಾಗಿ. ಅದು ಕೆಂಪು ಚಟ್ನಿ ಹಾಡು. ನಮ್ಮ ಊರಾಂದ ಭಾಳಷ್ಟು ಮಾಗಣಿ ಏನಿರ್ತಿತ್ತಂದ್ರೆ ಕೆಂಪು ಚಟ್ನಿ ಹಾಡಿಸ್ರೆ ಆಶಾ ಕರ್ಕಡೆ ಅನ್ನೋರು. ನಾನು ಗಿರಣಿ ತುಂಬ ಗಿರಣಿಯಾಗ ಮಾಡ್ತಿದ್ದೆ, ಎಲ್ಲಿ ಹೊರಗೆ ಹೋಗ್ತಿರ್ತಿಲ್ಲ. ಗಿರಣಿ ಆವಾರದಾಗ ಕುಂತು ಬಿಡೋರು ಎಲ್ಲರೂ. ಅವಾಗ ನಮ್ಮ ಜೀನ್ ಬಂದಾದ ಕೂಡಲೇ ಗಿರಣಿ ಕುಲ್ಲ ಆಗ್ತತಿ. ಅವಾಗ ಆಶಾ ಅದನ್ನು ಕೆಂಪು ಚಟ್ನಿ ಹಾಡಿಗಾರ ದೊಡ್ಡ ಡಿಮಾಂಡ್. ಅವಾಗ ನಾನು ಸ್ವಸಹಾಯ ಸಂಘ ಹುಟ್ಟಾಕಿ ಅವ್ರು ಏನೇನು ಇದನ್ನು ಮಾಡ್ತಾರಲ್ಲ, ತಿಂಡಿ ತಿನಿಸು ಇಂಥವೆಲ್ಲ ಫೋಲ್ಡ್ರು ಅವನ್ನೆಲ್ಲನೂ ಎಕ್ಸಿಬಿಷನ್ ಇಡ್ತಿದ್ದೆವು. ಅವು ಮಾರಾಟನೂ ಆಗ್ತಿದ್ವು. ಪ್ಲಸ್ ಅದ್ರ ಜೊತೆಗೆ ಆಶಾ ಕಡಪಟ್ಟಿಗೆ ಹಾಡು ಇರ್ತಿದ್ವು. ಬೇರೆ ಬೇರೆ ಹಾಡು ಗಾಯಕಿಯರು ಸುದೇಕ ಅವಾಗ ಬೈಲಿಗೆ ಬಂದ್ರೆ, ತಬಲಾ ಬಾರಿಸೋರು ಬೈಲಿಗೆ ಬಂದ್ರೆ ಭಾಳ ಸುಂದರವಾಗಿ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಬೈಲಹೊಂಗಲ್ದಾಗ ಮಾಡ್ಕೊತ ಬಂದೆವು. ಗೋಕಾಕ್ದವ್ರು ಬೈಲಹೊಂಗಲ್ಗೆ ಬರ್ತಿದ್ರು. ಗೋಕಾಕ್ ಮಹಿಳಾ ಸಾಹಿತಿಗಳು ನೆನ್ಪಿಡ್ರಿ. ಅಲ್ಲಿ ಗೋಕಾಕ್ದಾಗ ಹುಟ್ಟಿರಲಿಲ್ಲ ಯಾವುದೇ, ಅವರೆಲ್ಲ ಬೈಲಹೊಂಗಲಕ್ಕೆ ಬರೋರು. ಆಶಾ ಇಷ್ಟು ಸುಂದರವಾಗಿ ಹಾಡ್ತಿದ್ಲಲ್ಲ, ಸ್ಪೀಚು ಮಾಡಾಕಿ ನೋಡೋಕ್ಕೂ ಚಂದ, ಪ್ಲಸ್ ಹಾಡೂ ಭಾಳ ಸುಂದರವಾಗಿ ಹಾಡ್ತಿದ್ಲ. ಒಂದೊಂದು ದಿವಸರೇ ಸಂಜೆ ಮಾಡಿ ಬೆಳದಿಂಗಳ ಕಾರ್ಯಕ್ರಮಕ್ಕೆ ರಾತ್ರಿ ಒಂದು ದಿವಸ ಅಂತ ಒಂದು ಹೊಡಿತು. 1 ಗಂಟೆ ತನ ಆದರೂ ಜನ ಎಂದು ಹೋಗಕ್ಕೆ ತಯಾರಿಲ್ಲ. ಆಕೆನ ಹಾಡು ಬಂದಾಗಲು ಆಕೆ ಪಾಪ ಅಡ್ಡಾಡೋ ತನ ಬಂದರು. ಅವ್ರು ಅಡ್ಡಾಡೋ ಸ್ಥಿತಿ ಉಳಿಲಿಲ್ಲ ಅಂದ್ಕೊಳ್ಳೆ ಅವೆಲ್ಲ ನಾವು ಬಂದ್ ಮಾಡಿದೆವು. ಅವ್ರನ್ನ ಕರೀದು ಮತ್ತೆ ಬೇರೆ ಬೇರೆ ಅವ್ರನ್ನ ಕರ್ಕೋತ ಹೋದೇವಿ. ಇದು ಒಂದು ಇತಿಹಾಸದ ಪುಟ ಮರೆ ಆಯಿತು ಅಂಥೇಳಿ ಇತಿಹಾಸ ಸೇರಿಕೊಂಡು ಆದ್ರೆ ಒಂದು ಒಳ್ಳೆಯ ಹೆಸರು ತೊಗೊಂಡು ಸೇರಿಕೊಂಡ್ರು. ಇದು ಭಾಳ ಖುಷಿ ಅನ್ನಿಸ್ತದೆ. ಮುಂದೆ ಅವರು ಮಹಿಳಾ ಸಾಹಿತಿಗಳು ನೆನೆಸ್ಬೇಕು. ಯಾರಪ್ಪ ಬೆಳಗಾವಿ ಮಹಿಳಾ ಸಾಹಿತಿಗಳನ್ನು ಹುಟ್ಟು ಹಾಕಿದವರು ಅಂದ್ರೆ ಆಶಾ ಕಡಪಟ್ಟಿ ಅಂಥೇಳಿ ಪ್ರಾಂಜಲ ಮನಸ್ಸಿನಿಂದ ಅವ್ರು ಹೇಳ್ಕೋಬೇಕು. ಇಲ್ಲಾರ ನೀವು ಯಾರೂ ಮಹಿಳಾ ಸಾಹಿತಿಗಳು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಮತ್ತೊಮ್ಮೆ ನಾನು ಎಲ್ಲರಿಗೂ ಹೇಳಿ ಬಯಸಿ ಇವತ್ತು ಅವಕಾಶ ಮಾಡಿದ್ದಕ್ಕೆ ನೋಡಾಕ ಸೀರಿಯಸ್ ಆಗಿತ್ತು. ಆಶಾ ಹಿಂಗೆ ಆರಾಮಿಲ್ಲ ಅಂದ್ಕೊಳ್ಳೆ ನಾವು ಮನೆಗೆ ಹೋಗಿದ್ದೆ ನೋಡಾಕ. ಆಶಾ ಕಣ್ಣು ಅಳಿಸಿದ್ಲು. ಮತ್ತು ಯಾರು ನನ್ನ ಮಂಗ್ಲ ಕಷ್ಟ ಸೋಡಿ ಹೇಳಿದ್ಲು. ನಾನು ಹಂಗೆ ನೋಡೋಣ ಆಶಾದ ಪ್ರತಿಕ್ರಿಯೆ ಏನು ಬರ್ತದೆ. ಆಶಾ ಮತ್ತು ಜಿಲ್ಲಾ ಸರ್ವಾಧ್ಯಕ್ಷ ಮಾಡ್ತೀನಿ, ನೀನು ದೌಡ ಆರಾಮಾಗು ಅಂಥೇಳಿ. ದೌಡ ಆರಾಮಾಗ ಆಶಾಕ ಜಿಲ್ಲಾ ಸರ್ವಾಧ್ಯಕ್ಷ ಮಾಡ್ತೀನಿ ಅಂದ ಕೂಡಲೇ ನೋಡ್ರಿ ಗೋಣು ಸುಧಾ ಎತ್ತಿತ್ತಿಲ್ಲ. ಖುಷಿಯಾಗಿ ಹಿಂಗೆ ಗೋಣ ಮ್ಯಾಗ ಎತ್ತಿದ್ಲು ಅಂಥೇಳಿ ಹಿಂಗೆ ಹೌದನಾಗಿ ಬರ್ತಿತ್ತಿಲ್ಲ. ಹಾನಾಗಿ ಹಿಂಗೆ ಗೋಣ ಮ್ಯಾಲ ಎತ್ತಿ ಕಣ್ಣು ಅಳಿಸಿ ನಗಾಕತ್ಲು. ಇಷ್ಟು ಖುಷಿ ಆಯ್ತು ನಮ್ಗೆ. ಅಟ್ರೆ ಆ ಕೆಲಸ ಮಾಡಕ್ಕೆ ಹೇಳಿದ್ಲು, ನೋಡ್ರಿ ಅವ್ರು ಗೋಣು ಸುಧಾ ಎತ್ತಿತ್ತಿಲ್ಲ, ನೀವು ಹಂಗೆ ನಾನು ಗೋಣು ಎತ್ತಿದ್ರು ನೋಡ್ರಿ ಮ್ಯಾಲತ್ತೆ. ನಮಗೆ ಅಲ್ಲಿ ಕಣ್ಣೀರು ತಡೀಲಿಲ್ಲ, ಹೊರಗೆ ಬಂದು ಅಳ್ಕೋತ ಕೂತೇವೆ ನಾವು. ಇದು ಒಂದು ಅವಳಿಗೆ ಸಾಹಿತ್ಯ ಮೇಲೆ ಇದ್ದದ್ದು ಪ್ರೇಮ. ನನಗೆ 2 ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು. ಖುಷಿ ನಾನು ಮಾತು